ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಹಾಹಾಹಾ, ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ಬಂದು ಬಾಳೆಕಾಯಿ ತವಾ ಫ್ರೈ ಅಂತ ಮಾಡಿದ್ದೀವಿ. ಬಿಸಿ ಬಿಸಿ ಬಾಳೆಕಾಯಿ ತವಾ ಫ್ರೈ ಜೊತೆಗೆ ಕಾಫಿ. ಟೇಸ್ಟ್ ಹೇಗಿದೆ ಅಂತ ನಾನು ಆಲ್ರೆಡಿ ತಿಂದ್ಬಿಟ್ಟಿದ್ದೀನಿ, ಇನ್ನೂ ತಿನ್ನಬೇಕು ಅಂತ ಆಸೆ, ಹಾಗಾಗಿ ತಿಂತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ, ಫುಲ್ಲು ನೀಟಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ವಿತೌಟ್ ಆಯಿಲ್ ಕೂಡ ನಾವು ಮಾಡ್ಕೋಬೋದು ಇದನ್ನು. ಒಂದು ಚೂರು ಕೂಡ ಆಯಿಲ್ ಬೇಕು ಅಂತ ಅನಿಸಲ್ಲ, ಯಾಕಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದ್ರಿಂದ ಇದಕ್ಕೆ ಆಯಿಲ್ ಅವಶ್ಯಕತೆ ಇರಲ್ಲ. ಒಂದು 2 ಚಮಚ ಬೇಕು ಅಂದರೆ ಹಾಕೋಬೋದು. ಬಿಸಿ ಬಿಸಿ ಕಾಫಿ ಜೊತೆಗೆ ಬಾಳೆಕಾಯಿ ತವಾ ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗ. ಹೌದು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ಒಂದು ಪುಟ್ಟ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 3 ಬಾಳೆಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ನೀರಲ್ಲೇ ಇಡಿ, ಯಾಕಂದರೆ ಬಾಳೆಕಾಯಿ ಬೇಗ ಕಪ್ಪಾಗ್ಬಿಡುತ್ತೆ. ಅದಕ್ಕೊಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, 2 ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಅರಿಶಿನ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನೀವು ಒಂದು ಸ್ವಲ್ಪ ರವಾನ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಮೀಡಿಯಮ್ ರವಾನ ಮಿಕ್ಸ್ ಮಾಡಿಕೊಂಡು ನೋಡಿ, ಇದು ನೆಂದಿರುತ್ತಲ್ಲ ಬಾಳೆಕಾಯಿ, ಅದಕ್ಕೆ ಈ ಥರ ಮ್ಯಾರಿನೇಟ್ ಮಾಡ್ಕೊಬೇಕು. ನಿಮ್ಗೆ ಆಯಿಲ್ ಬೇಕು ಅಂತ ಅನಿಸೋದೇ ಇಲ್ಲ, ಯಾಕಂದರೆ ಕೆಲವರು ಮಕ್ಕಳು ಇಷ್ಟಪಡಲ್ಲ ಅಂತ ನಾನಿಲ್ಲೊಂದು ಸ್ವಲ್ಪ ಒಂದು 2 ರಿಂದ 3 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ಪ್ಯಾನ್ಗೆ ಇದು ಮಾಡ್ತಾಯಿದ್ದೀನಿ. ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದು ನೋಡಿ, ಈ ಟೈಪಲ್ಲಿ ಮಾಡಿಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಅನ್ಬೋದು, ಮೇಡಮ್ ಇದ್ರ ಬದಲು ಬಾಳೆಕಾಯಿ ಬಜ್ಜಿನೇ ಮಾಡ್ಕೊಂಡು ತಿನ್ಬೋದಲ್ವ ಅಂತ. ತುಂಬ ಆಯಿಲ್ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದಿಲ್ಲ, ಜಾಸ್ತಿ ಕೊಲೆಸ್ಟ್ರಾಲ್ ಸ್ಟೋರ್ ಆಗುತ್ತೆ. ಹಾಗಾಗಿ ನಾನು ಈವ್ನಿಂಗ್ ಟೈಮ್ಗೆ ಈ ಟೈಪ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನೆಕ್ಸ್ಟು ನಾನಿಲ್ಲಿ ಪ್ಯಾನ್ಗೆ ಒಂದು 2 ಚಮಚ 3 ಚಮಚದಷ್ಟು ಎಣ್ಣೆನ ಬಿಟ್ಟು, ಅದು ಎಣ್ಣೆ ಕಾಯ್ತಾ ಇದ್ದಂಗೆ ಈ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮ್ಯಾರಿನೇಟ್ ಮಾಡಿರೋವಂಥ ಬಾಳೆಕಾಯಿನ ನೋಡಿ ನೀಟಾಗಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ. ಒಂದು 2 ರಿಂದ 3 ಉಬ್ಬೆ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನನ್ನ ಮಗಳು ಯಜಮಾನ್ರು ತಿನ್ನೋದಿಲ್ಲ ಅಂತ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ನನಗೆ ಅಂತ ವಿತೌಟ್ ಆಯಿಲಲ್ಲಿ ನೋಡಿ ನೀಟಾಗಿ ಮ್ಯಾರಿನೇಟ್ ಮಾಡಿ ವಿತೌಟ್ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ನಿಮಗೆ ಆಯಿಲ್ನ ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ಒಳ್ಳೆ ಅಲ್ಟಿಮೇಟ್ ಆಗಿರುತ್ತೆ. ಕಾಫಿ ಜೊತೆಗೆ ಅಂತೂ ಚಳಿಗೆ ಆಹಾ ಸೂಪರಾಗಿರುತ್ತೆ. ಒಂದು ಚೂರು ಏನಿಲ್ಲ, ನೀಟಾಗಿ ಬೇಯಿಸ್ಕೊಳ್ಳಿ, ಎಲ್ಲ ಕಡೆ ಬೇಯಿಸ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬಾಳೆಕಾಯಿ ಬಜ್ಜಿ, ಈ ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ತಿನ್ನೋದಕ್ಕಿಂತ ಇದು ಸೂಪರ್ ಐತೆ. ನೀವು ಕೂಡ ಮನೇಲಿ ಒಂದು ಸತಿ ಮಾಡಿ ನೋಡಿ ತಿನ್ನಿ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗಿದೆ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಹೀಗೆ ಕೀಪ್ ಸಪೋರ್ಟಿಂಗ್ ಮಾಡಿ. ನಿಮಗೂ ಇನ್ನೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಓಕೆನಾ?